ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಎಸ್ಟಿ ಕುಟುಂಬದ ಮೇಲೆ ಅನ್ಯಾಯ ಆರೋಪ, ನ್ಯಾಯಕ್ಕಾಗಿ ಜಿಲ್ಲಾಡಳಿತಕ್ಕೆ ಮನವಿ. ಕೋಲ್ಹಾರ. ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ ಎಸ್ಟಿ ಸಮುದಾಯದ ಕುಟುಂಬವೊಂದು ತಮ್ಮ ಮೇಲೆ ಅನ್ಯಾಯ ಹಾಗೂ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಆರೋಪಿಸಿ ಜಿಲ್ಲಾಡಳಿತಕ್ಕೆ ನ್ಯಾಯಕ್ಕಾಗಿ ಮನವಿ ಸಲ್ಲಿಸಿದೆ. ಮುಳವಾಡ ಗ್ರಾಮದ ನಿವಾಸಿ ದುಂಡಪ್ಪ ರಾಮಪ್ಪ ಚಿಗರಿಯವರು ಕಳೆದ ಸುಮಾರು 70 ವರ್ಷಗಳಿಂದ ತಮ್ಮ ಕುಟುಂಬದೊಂದಿಗೆ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಅವರ ಪತ್ನಿ ರೇಣುಕಾ ದುಂಡಪ್ಪ ಚಿಗರಿಯವರು ಹೆಣ್ಣು ಮಕ್ಕಳಿಗೆ ಹೊಲಿಗೆ ತರಬೇತಿ ನೀಡುವ ಕೇಂದ್ರವನ್ನು ನಡೆಸುತ್ತಾ ಜೀವನೋಪಾಯ ಸಾಗಿಸುತ್ತಿದ್ದಾರೆ. ಆದರೆ ಗ್ರಾಮದ ಕೆಲ ಒಕ್ಕಲಿಗ, ಮರಾಠ ಹಾಗೂ ಇತರೆ ಸಮುದಾಯದ ವ್ಯಕ್ತಿಗಳು ತಮ್ಮ ಕುಟುಂಬದ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ದುಂಡಪ್ಪ ಚಿಗರಿ ಆರೋಪಿಸಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಪ್ರೇರಣೆಯಿಂದ ಯಾವುದೇ ಪೂರ್ವ ಸೂಚನೆ ನೀಡದೆ ಹೊಲಿಗೆ ತರಬೇತಿ ಕೇಂದ್ರವಿರುವ ಮನೆಯ ಗೋಡೆಯನ್ನು ತೆರವುಗೊಳಿಸಲಾಗಿದೆ ಎಂದು ಅವರು ದೂರಿದ್ದಾರೆ. ಈ ಕುರಿತು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಲಾಗಿಲ್ಲ ಎಂದು ಆರೋಪಿಸಿರುವ ಅವರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನ್ಯಾಯ ಒದಗಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇದಲ್ಲದೆ ಕೆಲ ವ್ಯಕ್ತಿಗಳಿಂದ ತಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಇರುವುದಾಗಿ ತಿಳಿಸಿರುವ ದುಂಡಪ್ಪ ಚಿಗರಿ ಕುಟುಂಬದ ಸುರಕ್ಷತೆಗಾಗಿ ಸೂಕ್ತ ಪೊಲೀಸ್ ರಕ್ಷಣೆ ನೀಡುವಂತೆ ಹಾಗೂ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಮನವಿಯ ಕುರಿತು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಇರ್ಫಾನ್ ಇನಾಮ್ದಾರ್. ಏನ್ ಸಮಸ್ಯೆ ಆಗೈತ್ರಿ ನಿಮಗೆ? ನಮಗ್ರಿ ನಾನು ಹೊಟ್ಟಿಪಾಡಿಗಾಗಿ ಹೊಲಿ ಕಲಿಸ್ತೇನ್ರಿ. ಮುಳವಾಡದಾಗ್ರಿ ಸರ್, ನಮ್ಮೂರು ಮುಳವಾಡ್ರಿ. ಮುಳವಾಡದಾಗ ಹೊಲಿಗೆ ಕಲಿಸ್ತೇವ್ರಿ. ನಾ ಒಂದಿಷ್ಟು ಹುಡುಗರು ಹೊಲಿಗೆ ಕಲಿಯಾಕ್ ಬರ್ತಾವ್ರಿ. ನಂಗೆ ಸ್ವಲ್ಪ ಹುಡುಗರು ದಾಂದ್ಲಿ ಹಾಕತ್ ಕೂಡಲೇ ಹೆಣ್ಣು ಮಕ್ಕಳಿಗೆ ಇದು ಚುಡಾಸ್ತಾರ ಅಂತೇಳಿ ನಮ್ಮ ಮನೆಯವ್ರ ಕಡೆದ ಅದು ಒಂದಿಷ್ಟು ಸ್ವಲ್ಪ ಮರಿ ಮಾಡ್ಕೊಂಡೇವ್ರಿ. ಹೊಲಿಗೆ ಅದು ಹೊಲಿಗೆ ಎಷ್ಟು ಕಲಿಸ್ತೇವ್ರಿ ಅಟ್ಟೆ ಮಾಡ್ಕೊಂಡ್ರಿ, ಹೆಚ್ಚಿಗೂ ಮಾಡ್ಕೊಂಡಿಲ್ರಿ. ಇಲ್ಲಿ ಈಗ ಏನ್ ಮಾಡಾಕತ್ತಾರಿ, ಹೊಟ್ಟಿ ತಿಪ್ಲಿಗೆ ಮಾಡ್ಕೊಂಡಿದ್ಕ ಅವ್ರಿಗೆ ಹೊಚ್ಚಿಗಿಟ್ಟು ಬಿದ್ದು ಅನ್ ಒಟ್ಟು ಕೆಡಿವಿ. ಇವತ್ತಂತ್ರು ಕೆಡಿವಿ, ಫುಲ್ ಅಡ್ಡಾಡಕ್ ಬರ್ಲಾರ್ದಂಗ ಮಾಡ್ಯಾರಿ. ಹಾ ರೀ, ಹೊಡಿತಾರ್ರಿ. ನನ್ ಗಂಡಿಗೆ ಎಳೆದಾಡ್ತಾರ್ರಿ, ಹೂಹಿಯತ್ತ ಜನ ಕೂಡ್ತಾರ್ರಿ. ಒಟ್ಟ 15 ದಿನಗಟ್ಲೆ ಲೈಟ್ ತೆಗದ್ರಿ. ಒಟ್ಟ ಲೈಟ್ ಸನಿ ಹಾಕಿಸ್ಕೊಡ್ಲಿಲ್ರಿ. ಮನಿಯೊಳಗ್ರಿ ಮಕ್ಳು ಪರೀಕ್ಷೆ ಐತ್ರಿ. ಪಂಚಾಯತಿಗೆ ಹೋದ್ರ ಪಂಚಾಯತಿಯವರು ದಾದ್ ಮಾಡುದಿಲ್ರಿ ನಮ್ಮನ್ನ. ಅವರು ನಮ್ಗೆ ತಿರುಗಿ ಬೀಳ್ತಾರ್ರಿ. ಮತ್ತ ಪೊಲೀಸ್ ಸ್ಟೇಷನ್ಗೆ ಹೋಲ್ರಿ ಸರ್, ಅಲ್ಲಿ ಅವರು ಯಾಕಡ್ರ ಮಾತಾಡ್ತಾರ್ರಿ. ಒಟ್ಟು ನಮ್ದು ಏನ್ ಹೇಳ್ತಾರೆ ಅಲ್ಲೇ ನಾವ್ ಮುಂದೆ ಇದ್ರು ರೀ. ಅವ್ರದ್ದು ಏನು ದಾದ ಮಾಡ್ಬೇಡ, ಅವ್ರು ಯಾರು ಇಲ್ಲ, ಅವ್ರು ಹಿಂದತ್ತಾರಿ. ಹಚ್ಚಿಲ್ರಿ, ಇಬ್ರೇ ಸೆಕೆಂಡ್ ಇಯರ್ ಕಲ್ತು ಅಡ್ಡೆ ಬಿಟ್ಟೇವ್ರಿ. ನಾವು ಈಗ ನಮ್ಮ ತಂಗಿಗೆ ಸೆಕೆಂಡ್ ಇಯರ್ ಹೊಂಟಾಡ್ರಿ ಈ ವರ್ಷ ರೀ. ಅಲ್ಲಿ ಹೋಗುವಾಗ ಹುಡುಗರು ಕಾಡ್ತಾರೆ ಶಾಲೆಗೆ ಹೋಗ. ಏನಾಗೈತ್ರಿ ಸಮಸ್ಯೆ? ಏನಿಲ್ರಿ, ಅದು ನಮ್ಮ ಮನ್ಯಾಗ ಹೊಲಿಗೆ ಕಲಿಸ್ತಾರ್ರಿ. ಒಂದು ಸ್ವಲ್ಪ ಯಾವ ಮುಳವಾಡ ತಾಲೂಕು ಇದು ಕೋಲಾರ ರೀ, ಜಿಲ್ಲಾ ಬಿಜಾಪುರ ರೀ. ನಮ್ಮೂರು ಮುಳವಾಡ್ರಿ, 1ನೇ ವಾರ್ಡ್ ರೀ, ವಾರ್ಡ್ ನಂಬರ್ 1. ಅಲ್ಲಿ ಏನೈತ್ರಿ, ಒಂದು ಈಟ್ ನಮ್ಮ ಬಾಗಿಲು ಮುಂದೆ 2 ಫೂಟ ಎತ್ತರ ರೀ, 5 ಫೂಟ ಹಿಂಗೆ ಉದ್ರಿ. ಆ ಹುಡುಗರು ಬರ್ತಾ ಹೆಣ್ಣು ಹುಡುಗರು ಅಂತೇಳಿ ಮರಾದ್ಯದಿಂದ ಅದನ್ನ ಮಾಡಿದ್ದೇವ್ರಿ. ಇವತ್ತು ಬಂದು ಕೇಂದ್ರ ಎಲ್ಲ ಪಿಡಿಯೋರು, ಪೊಲೀಸರು ಮತ್ತು ನಂದಪ್ಪ ಮಲ್ಲಪ್ಪ ಕುಬ್ಕಡ್ಡಿ ದಬ್ಬಾಳಿಕೆ ಮಾಡಿ ಮಗನೇ ಹಲ್ಲು ಮುರಿದ ನಿನ್ನ ತಂಡ್ರಿ ನನಗೆ ಅಂದ್ಕೇರಿಂದು ಇವತ್ತೆಲ್ಲ ಕೆಡಿ ಹೋಗ್ಯಾರಿ. ಇಟ್ಟು ಮಟ್ಟ ನಮ್ಮ ಮನ್ಯಾಗ ಹೋಗ್ಲಾರ್ದಂಗೆ ಇಟ್ಟು ಮಟ್ಟ ತೆಗ್ ಹಾಕಿ ಹೋಗ್ಯಾರಿ. ಮತ್ತು ಇನ್ನೊಂದು ಸರ್ ಹೆಂಗೆ ರೀ ಪಿಡಿಯೋರು ಕೇಳಿ ಒಳಗೆ ಹೋಗೋದು ಹೆಂಗತ್ತೆ ಕೇಳೀನಿ ರೀ. ಅಂದ್ಕೂಡಲೇ ನಿನ್ನ ಮನೆ ಕಿತ್ತು ಅದನ್ನ ಗಾಡಿ ಕಿತ್ಕೊಂಡು ಒಳಗೆ ಇದು ಮಾಡಿ ಒಳಗೆ ಅಡ್ಡಾಡೋದು ಹೇಳ್ತಾನೆ ರೀ ಪಿಡಿಯೋರು. ಈಗ ಎಷ್ಟು ವರ್ಷದಿಂದ ನೀವು ಅಲ್ಲಿ ವಾಸಿಸಿದ್ರಿ? ನಾವು ಒಂದು 60-70 ವರ್ಷ ಆತ್ರಿ ಅಲ್ಲಿ. ನಮ್ಮ ಬಾಬಾರು, ನಮ್ಮ ದೊಡ್ಡಪ್ಪಾರು, ನಮ್ಮ ಮುತ್ಯಾರ ಅಲ್ಲೇ ಇದ್ರಿ ಮೊದಲು ಹಿಡಿದು. ಹಾಂ ರೀ, ಕೊಟ್ಟಾರ್ರಿ ಅದನ್ನ ಕೊಟ್ಟಾರ್ರಿ ಕಿತ್ತೇಳಿ ಕೊಟ್ಟಾರ್ರಿ. ನಾವು ಮರ್ಯಾದೆ ಎತ್ತೇಳಿ ಇರಲಿ, ನಿಮ್ದು ಕಿತ್ರಿ ನಮ್ಗೆ ಇದು ಹಚ್ಚೆ. ಇದು ರಸ್ತೆ ಐತ್ರಿ, ಇದು ಪೂರ 50 ಫೂಟ್ ಕಂಪೌಂಡ್ ಕಟ್ಟ್ಯಾರ್ರಿ, ಗಟರ್ ಮೇಲೆ ಕಟ್ಟ್ಯಾರ್ರಿ. ಅವ್ರಿಗೇನೂ ಇಲ್ಲ. ಮತ್ತು ಏನು ಅರ್ಜಿ ಕೊಟ್ಟಾರಲ್ರಿ ಅವರು ಟೇರಿಕೆ ಸಾಲದ ಹೊರಗೆ ಐತ್ರಿ. ನನ್ನಪ್ಪ ಮಲ್ಲಪ್ಪ ಕುಬ್ಕಡ್ಡಿ ಹೊರಗದನ್ರಿ. ಅವ್ರು ರಸ್ತಾದ ಮೇಲೆ ಟೇರಿಕೆ ಹಾಕ್ಯಾನ್ರಿ. ಮತ್ತು ಉಳ್ಕಿದಾರ ರುದ್ರಪ್ಪ, ಕಲ್ಲಪ್ಪ ಬಡಿಗ್ಯಾರ, ಜಗು, ರಾಯಪ್ಪ ಹಾಸಂಗಿ, ಮತ್ತು ಬಾಬು ಹನುಮಂತ ಕರ್ಗಾರ, ಮತ್ತು ಮುತ್ತೇಶ್ ರಾಮಣ್ಣ ಕೋಳಿ. ಇವ್ರು ಎಲ್ಲರೂ ಏನೈತ್ರಿ ಒಟ್ಟುದವ್ರು ಎಲ್ಲರೂ ನಿತ್ಯದಿಂದ ನಮ್ಮದು ಕೆಡ್ಸ್ಯಾರ. ಓರ್ ನಮ್ಮ ಹೆಸರು ದುಂಡಪ್ಪ ರಾಮಪ್ಪ ಚಿಗರಿ ರೀ.